ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ದಿನಗಳಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ತಯಾರಿ ನಡೆಸಿದ್ದಾರೆ. ನಟ ದರ್ಶನ್ ಮತ್ತು 16 ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗುತ್ತೆ. ಆಗಸ್ಟ್ನಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಇವತ್ತು ಆಲ್ರೆಡಿ 30ನೇ ತಾರೀಕು, ನಾಳೆ 31, ಒಂದು ದಿನ ಕಳೆದ್ರೆ ಆಗಸ್ಟ್ ಆರಂಭ ಆಗುತ್ತೆ. ಸೊ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಎಲ್ಲ ದಾಖಲೆಗಳನ್ನು ಪೊಲೀಸರು ಸಂಗ್ರಹ ಮಾಡಿಕೊಂಡಿದ್ದಾರೆ. ಪೊಲೀಸರಿಗೆ ಇನ್ನೂ ಕೂಡ CCTV ರಿಪೋರ್ಟ್, ಬಟ್ಟೆಗಳ ರಿಪೋರ್ಟ್, ಸ್ಯಾಂಪಲ್ ರಿಪೋರ್ಟ್, FSL ರಿಪೋರ್ಟ್ ಇದೆಲ್ಲ ಕೈ ಸೇರಬೇಕಿದೆ. ಹಾಗಾಗಿ ವೆಯ್ಟ್ ಮಾಡ್ತಿದ್ದಾರೆ, ಇದೆಲ್ಲ ಕೈಗೆ ಸೇರ್ಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಈವರೆಗೂ ಪೊಲೀಸರಿಗೆ ಯಾವುದೇ ರಿಪೋರ್ಟ್ ಕೈಗೆ ಸಿಕ್ಕಿಲ್ಲ. ವರದಿ ಬಂದ ನಂತರ ಪರಿಶೀಲನೆ ಮಾಡಬೇಕು, ಆಮೇಲೆ ಚಾರ್ಜ್ ಶೀಟ್. ಅಂದರೆ ಸಾಮಾನ್ಯವಾಗಿ ಒಂದು ಬಟ್ಟೆ, ದರ್ಶನ್ ಅವರು ಧರಿಸಿರುವ ಬಟ್ಟೆ, ಈಗ ಪ್ರೂಫ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ದರ್ಶನ್ ಅವರು ಧರಿಸುವ ಬಟ್ಟೆಯಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿದೆ ಅನ್ನೋದನ್ನು FSL ತಿಳಿಸ್ಬೇಕು. ಅಲ್ಲೊಂದು ರಕ್ತದ ಕಲೆ ಇದೆ, ಅದು ರೇಣುಕಾಸ್ವಾಮಿದ್ದೇ ರಕ್ತದ ಕಲೆ, ಅದು ಇಂಥ ಸಂದರ್ಭದಲ್ಲಿ ಸಿಕ್ಕಿರುವ ರಕ್ತದ ಕಲೆ, ಅಥವಾ ಅಲ್ಲಿರುವ ಒಂದು ರಾಡಲ್ಲಿ ಇರುವ ಫಿಂಗರ್ ಪ್ರಿಂಟು ದರ್ಶನ್ ಅವರ ಕೈಗೆ ಮ್ಯಾಚ್ ಆಗುತ್ತೆ. ಈ ರೀತಿಯ ಸಾಕ್ಷ್ಯಗಳು ಬಂದಾಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ. ಹೌದು, ಈ ಪ್ರಕರಣದಲ್ಲಿ ನಾವು ಈವರೆಗೆ ಮಾಡಿರುವ ತನಿಖೆಯ ಆಧಾರದಲ್ಲಿ ಹೌದು, ನಟ ದರ್ಶನ್ ಅಥವಾ ಬೇರೆಯವರು ಅಥವಾ 16 ಜನರಲ್ಲಿ ಇಂತಿಂಥವರು ಈ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಅದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಅವ್ರದ್ದಿದೆ, ಅವರು ನೇರವಾಗಿ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಇದೆ ಅಂತ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಲಾಗುತ್ತೆ. ದೋಷಾರೋಪಣ ಪಟ್ಟಿ ಪ್ರತಿಯೊಬ್ಬರ, ಅಂದರೆ A1 ಇವರ ಏನೇನು ತಪ್ಪು ಮಾಡಿದ, ಈ ಪ್ರಕರಣದಲ್ಲಿ ಅವರ ಭಾಗಿತ್ವ ಎಷ್ಟು, A2 ಇವರ ಭಾಗಿತ್ವ ಎಷ್ಟು, ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಸಾವನ್ನಪ್ಪೋದಕ್ಕೆ ಯಾರು ಕಾರಣ, ಯಾವ ಅಕ್ಯೂಸ್ ನಂಬರ್ ಯಾವುದು, ಯಾರಿಗೆ ಕಾರಣ, ಈ ರೀತಿಯ ಹಲವು ಡೀಟೇಲ್ಗಳನ್ನು ಬಹಳ ವಿಸ್ತೃತವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಸೊ ಹಾಗಾಗಿ 3 ತಿಂಗಳ ಒಳಗಾಗಿ, 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. 90 ದಿನಗಳ ಸಮಯ ಆಗಿರೋದ್ರಿಂದ ಆಗಸ್ಟ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ವೆಂಕಟೇಶ್ ಮಾಹಿತಿ ಕೊಡ್ತಾರೆ ಈ ಬಗ್ಗೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಚಾರ್ಜ್ ಶೀಟ್ ಬಗ್ಗೆ ಈ ಕ್ಷಣದ ಅಪ್ಡೇಟ್ ಏನು, ಯಾವಾಗ ಸಲ್ಲಿಕೆ ಆಗುತ್ತೆ, FSL ರಿಪೋರ್ಟ್ ಯಾವಾಗ ಬರುತ್ತೆ? ಹೌದು ಪ್ರಣೀತ್, ಏನಂತಾರೆ ಈಗಾಗಲೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೆಲ್ಲ ಜೈಲಲ್ಲಿದ್ದಾರೆ. ಇತ್ತ ಪೊಲೀಸರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಅಂದರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಂತ ಹೇಳಿದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳು ಕೂಡ ಕ್ರೋಢೀಕರಣ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅವರು ಖುಲಾಸೆಯಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಪ್ರಕರಣವನ್ನು ಇಷ್ಟು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆಕ್ಟ್ ಮಾಡಿರುವಂಥದ್ದು. ಒಂದು ವೇಳೆ ಏನಾದರೂ ಇವರು ಕೊಟ್ಟಂತಹ ಸಾಕ್ಷ್ಯಾಧಾರಗಳು ಅವರಿಗೆ ಮ್ಯಾಚ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಆರೋಪಿಗಳು ಈಸಿಯಾಗಿ ಖುಲಾಸೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗಾಗಲೇ ಏನು CCTV ಫುಟೇಜ್ಗಳಿರ್ಬೋದು ಮತ್ತು ಅವರು ಧರಿಸಿದಂತಹ ಬಟ್ಟೆಗಳಿರ್ಬೋದು, ಅಂದರೆ ಪ್ರಕರಣ ಘಟನೆ ನಡೆದಂಥ ಸಂದರ್ಭದಲ್ಲಿ ಅವರು ಧರಿಸಿದಂಥ ಬಟ್ಟೆಗಳಿರ್ಬೋದು, ಆ ಬಟ್ಟೆಗಳ ಮೇಲೆ ಆಗಿದ್ದಂತಹ ರಕ್ತದ ಕಲೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು CCTV ಫುಟೇಜ್ಗಳಾಗಿರ್ಬೋದು, ವಾಟ್ಸಪ್ ರಿಟ್ರೀವ್ ಆಗಿರಬಹುದು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ರು ಅವೆಲ್ಲವನ್ನು ಕೂಡ ಈಗ FSLಗೆ ಕಳಿಸಿರುವಂಥದ್ದು. FSL ವರದಿಗೆ ಬರೋದಕ್ಕೆ ಕೂಡ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. ಯಾಕಂತಂದರೆ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈಗ ಏನು ಒಂದು 164 ಅಡಿಯಲ್ಲಿ ಹೇಳಿಕೆಗಳನ್ನು ನ್ಯಾಯಾಧೀಶರ ಮುಂದೆ ಕೂಡ ದಾಖಲಿಸಿರುವಂತಹ ಆ ಸಾಕ್ಷಿಗಳನ್ನು ಪರಿಗಣಿಸಿದರೆ ಈಗ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ FSLಗೂ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ಗಳನ್ನು ಕೊಡಬೇಕು, ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತೇಳಿ ಬಹುಶಃ ಇನ್ನೊಂದು 10 ದಿನದ ಒಳಗಡೆ ಕೂಡ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಏನು ಒಂದು 200ಕ್ಕೂ ಹೆಚ್ಚು CCTVಗಳಿರ್ಬೋದು ಮತ್ತು 200ಕ್ಕೂ ಹೆಚ್ಚು ಜನರ ಒಂದು ಹೇಳಿಕೆಗಳಿರ್ಬೋದು, ಎಲ್ಲವನ್ನು ಕೂಡ ಪೊಲೀಸರು ಪರಿಗಣಿಸಿ ದಾಖಲೆಗಳಾಗಿ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಪೊಲೀಸರು ಈಗ ಮುಂದಾಗಿರುವಂಥದ್ದು. ಪ್ರಣೀತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.